ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಭಾಗ್ಯವಂತ ವ್ಲಾಗ್ಸ್. ನಾವಿವತ್ತು ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆ ದೇವಸ್ಥಾನದ ಹೆಸರು ಬಂದು ಗುಬೇಕಲ್ಲಮ್ಮ ದೇವಸ್ಥಾನ ಅಂತ. ಈ ದೇವಸ್ಥಾನ ಸುಮಾರು ಜನ ಗೊಂಬೆಕಲ್ಲಮ್ಮ ದೇವಸ್ಥಾನ ಅಂತ ಕೂಡ ಕರೀತಾರೆ. ನಮ್ಮ ವಿಹಾನ್ ನೋಡಿ ಎಲ್ಲರಿಗೂ ಹಾಯ್ ಹೇಳ್ತಿದ್ದಾನೆ. ಈ ದೇವಸ್ಥಾನ ಕುಣಿಗಲ್ ಹೈವೇ ಏನಿದೆಯೋ ಅಲ್ಲಿ ಫಸ್ಟ್ ಟೋಲ್ನಿಂದ ಒಂದು 100 ಮೀಟರ್ಸ್ ಅಥವಾ 200 ಮೀಟರ್ಸ್ ಒಳಗಡೆ ಬರುತ್ತೆ ಈ ದೇವಸ್ಥಾನ. ನೀವು ಟೋಲ್ ಕಟ್ಬಿಟ್ಟು ಟೋಲಿಂದನಾದರೂ ಹೋಗ್ಬೋದು, ಅಥವಾ ಟೋಲ್ಗಿಂತ ಒಂದು 200 ಮೀಟರ್ಸ್ ಹಿಂದೆ ನಿಮಗೆ ಲೆಫ್ಟ್ಗೆ ಒಂದು ಡೈವರ್ಷನ್ ಹೋಗುತ್ತೆ ಸೋಲ್ದೇವನಹಳ್ಳಿ ಕಡೆ. ಸೊ ಆ ರೋಡಲ್ಲೂ ಕೂಡ ನೀವು ಈ ದೇವಸ್ಥಾನ ತಲುಪ್ಬೋದು. ಸೊ ಟೋಲ್ ಕಟ್ಟೋದಿಲ್ಲ ಅಂದರೆ ಈ ಲೆಫ್ಟ್ ಸೈಡ್ನ ಯೂಸ್ ಮಾಡ್ಕೋಬೋದು. ನಮಗೇನು ಟೋಲ್ ಕಟ್ಟೋದು ಇರಲ್ಲ, ಯಾಕಂದರೆ ನಾವು ಲೋಕಲ್ಸು. ಬಟ್ ಆದರೂ ನಿಮಗೆ ಈ ರೂಟ್ ತೋರಿಸೋಣ ಅಂದ್ಬಿಟ್ಟು ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಆ ಲೆಫ್ಟ್ ತಗೊಂಡ್ಮೇಲೆ ಒಂದು 200 to 300 ಮೀಟರ್ಸ್ ಹೋಗಬೇಕು. ಅಲ್ಲಿ ಡೆಡ್ ಎಂಡ್ಗೆ ಹೋದ್ರೆ ನಿಮಗೆ ದೇವಸ್ಥಾನ ಕಾಣಿಸುತ್ತೆ. ಆಲ್ಮೋಸ್ಟ್ ವೀಕೆಂಡ್ಸಲ್ಲೆಲ್ಲ ನಿಮಗೆ ಇಲ್ಲಿ ಊಟಗಳೆಲ್ಲ ಮಾಡಿಸ್ತಾ ಇರ್ತಾರೆ. ತುಂಬ ಜನ ಇಲ್ಲಿ ಹರಕೆ ಹೊತ್ಕೊಂಡ್ಬಿಟ್ಟು ಕೋಳಿ ಗಿಳಿ ಕುಯ್ಯೋದು, ಮಟನ್ ಗಿಟನ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆವಾಗ ಇಲ್ಲಿ ರೋಡ್ ಕೂಡ ಬ್ಲಾಕ್ ಆಗ್ತಿರ್ತಾವೆ ಒಂದೊಂದ್ಸಲ. ನೋಡಿ ಅಲ್ಲೇನು ಕಾಣಿಸ್ತಿದೆಯೋ ಅದೇ ದೇವಸ್ಥಾನ. ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬೋದು. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ನಾನು, ನಮ್ಮ ಮಮ್ಮಿ, ನಮ್ಮ ಮಾನಸ ಹಾಗೂ ನಮ್ಮ ವಿಹಾನ್ 4 ಜನನೂ ಬಂದಿದ್ದೀವಿ. ಸೊ ಮನೇಲಿ ಫ್ರೀ ಟೈಮ್ ಇತ್ತು, ಹಾಗಾಗಿ ದೇವ್ರ ದರ್ಶನ ಪಡ್ಕೊಂಬರೋಣ ಅಂತ ಬಂದಿದ್ದೀವಿ. ನಮ್ಮ ಮನೆಯಿಂದ ಇದು ಆಲ್ಮೋಸ್ಟ್ ನಿಮಗೆ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಅನಿಸುತ್ತೆ. ಸೊ ಬಂದಿದ್ದೀವಿ ಇವಾಗ. ಸ್ಟಾರ್ಟಿಂಗ್ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲೇ ಜಾಗ ಇದೆ ಕೈಕಾಲು ತೊಳೆಯೋಕ್ಕೆ. ಸೊ ನಾವು ಇವಾಗ ಫಸ್ಟು ಕೈಕಾಲು ತೊಳ್ಕೊಂಡು ಹೊರಗಡೆ ಹೋಗೋಣ ಅಂತ ಬರ್ತಾಯಿದ್ದೀವಿ, ನೋಡ್ಬೋದು. ಸೊ ಇಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಪ್ರತಿ ಪೌರ್ಣಮಿ ಅಮಾವಾಸ್ಯೆಗೆಲ್ಲ ಏನಾದರೂ ಹರಕೆ ಮಾಡ್ಕೊಂಡು ಕೋಳಿ ಕೂಡ ಕೊಯ್ತಾರೆ. ಸೊ ಇಲ್ಲಿ ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದು. ಸೊ ಆ ಕಡೆ ನಿಮ್ಗೇನು ಅಲ್ಲಿ ಬೆಂಚ್ ಇದೆಯೋ ಅಲ್ಲಿ ಕೋಳಿ ಕುಯ್ಕೊಂಬಂದರೆ ಇಲ್ಲಿ ದೇವ್ರಿಗೆ ಒಪ್ಪಿಸ್ಬಿಟ್ಟು ಕೋಳಿ ಕುಯ್ಕೊಂಡು ಹೋಗ್ತಾರೆ ಜನಗಳು, ತುಂಬ ಜನ. ನಾವು ಕೂಡ ತುಂಬ ಸಲ ಕುಯ್ಕೊಂಡು ಹೋಗಿದ್ದೀವಿ. ಏನಾದರೂ ಹರಕೆ ಹೊತ್ಕೊಂಡ್ರೆ ಆ ಥರ ಮಾಡ್ತಾರೆ ಇಲ್ಲಿ. ನೆಲಮಂಗಲ ಟು ಹಾಸನ್ಗೆ ಹೋಗೋ ಹೈವೇ ಏನಿದೆಯೋ ಅದ್ರ ಪಕ್ಕದಲ್ಲಿ ನಿಮಗೆ 3 to 4 ಕಿಲೋಮೀಟರ್ಸಲ್ಲಿ ನಿಮ್ಮ ಟೋಲ್ ಸಿಕ್ಕಿದ್ದು ನೆಕ್ಸ್ಟು ಒಂದು 100 ಮೀಟರ್ಸಲ್ಲೇ ನಿಮಗೆ ಕದಂಬ ಹೋಟ್ಲು ಸಿಗುತ್ತೆ. ಅದ್ರ ಪಕ್ಕದಲ್ಲಿ ದೇವಸ್ಥಾನ ಇರೋದು. ಏ ವಿಹಾನ್, ಹಾಯ್ ಮಾಡು. ಹಾಯ್ ಜಾರತೆ ವಿಹಾನ್, ಬಾ ಈ ಕಡೆ ತೋರಿಸ್ತೀನಿ. ಬಾ ಇಲ್ಲಿ, ಈ ಕಡೆ ಬಾ ವಿಹಾನ್, ಬೈ. ಕಾಲಿಡಿ. ಈ ದೇವಸ್ಥಾನನ ಗೂಬೆಕಲ್ಲಮ್ಮ ಅಂತ ಯಾಕೆ ಕರೀತಾರೆ ಅಂದರೆ ಲಕ್ಷ್ಮಿಯ ವಾಹನ ಬಂದ್ಬಿಟ್ಟು ಗೂಬೆ, ಹಂಗಾಗಿ ಆದಿಶಕ್ತಿನ ಇಲ್ಲಿ ಗೂಬೆಕಲ್ಲಮ್ಮ ಅಂತ ಕರೀತಾರೆ. ತುಂಬ ಜನ ಗೂಬೆ ಅಂತ ಕರಿಬಾರ್ದು ಅಂದ್ಬಿಟ್ಟು ಗೊಂಬೆಕಲ್ಲಮ್ಮ ಅಂತ ಕೂಡ ಕರೀತಾರೆ. ಆಲ್ಮೋಸ್ಟ್ ಈ ಸರೌಂಡಿಂಗ್ಸಲ್ಲಿರೋ ಶಕ್ತಿ ದೇವತೆಗಳಲ್ಲಿ ಇದು ಕೂಡ ತುಂಬಾ ಪವರ್ಫುಲ್ ಹಾಗೂ ತುಂಬ ಫೇಮಸ್ ದೇವಸ್ಥಾನ ಇದು. ಆಲ್ಮೋಸ್ಟ್ ಇಲ್ಲಿರೋರು ಎಲ್ಲರಿಗೂ ಕೂಡ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇರುತ್ತೆ. ನಾವು ಕೂಡ ಅಷ್ಟೇ ಸುಮಾರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ನಾವು ಊರಿಗೆ ಹೋಗ್ಬೇಕಾದ್ರೆ ಇರ್ಬೋದು, ಅಥವಾ ಈ ರೋಡಲ್ಲಿ ಪಾಸ್ ಆದಾಗೆಲ್ಲ ಇದು ಕೈ ಮುಗಿದಲೆ ಅಂತೂ ಹೋಗೋದೇ ಇಲ್ಲ ನಾವು. ನಮ್ಮ ವಿಹಾನ್ಗೆ ಮೊಸರನ್ನ ಅಂದರೆ ತುಂಬ ಇಷ್ಟ. ಅದಕ್ಕೆ ಮೊಸರನ್ನ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ವಾಹಾವ್ ಅಂತ ಹೇಳ್ತಿದ್ದಾನೆ. ನಾವು ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಕೂಡ ಪ್ರಸಾದ ಮಾಡ್ಕೊಂಬರ್ತೀವಿ ಮನೇಲಿ. ಲೈಕ್ ಅನ್ನ ಮಾಡ್ಕೊಂಬರ್ತೀವಿ, ಮೊಸರು ತೊಗೊಂಡು ಮೊಸರನ್ನ ಮಾಡಿಬಿಟ್ಟು ಎಡೆ ಇಟ್ಬಿಟ್ಟು ಭಕ್ತಾದಿಗಳಿಗೆ ಹಂಚ್ತೀವಿ. ಇದೇ ಅವಾಗಿಂದ ತುಂಬ ವರ್ಷದಿಂದ ನಾವು ಬಂದಾಗೆಲ್ಲ ಇದೇ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾವು ಬಂದಾಗ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ಬಟ್ ದೇವ್ರಿಗಿನ್ನ ಅಲಂಕಾರ ಮುಗ್ದಿರಲಿಲ್ಲ. ಅಷ್ಟರಲ್ಲಿ ಹೋಗಿ ತೆಂಗಿನಕಾಯಿ ಹೊಡ್ಕೊಂಬರ್ಬಿಡೋಣ ಅಂತ ನಾನು ಬಂದೆ. ಸೊ ತೆಂಗಿನಕಾಯಿ ಇಷ್ಟೆಲ್ಲ ಚೆನ್ನಾಗಿ ಹೊಡಿತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಅಪ್ರೂವ್ ಹೊಡೆಯೋದು. ನಮ್ಮ ವಿಹಾನ್ ನೋಡಿ ದೇವಸ್ಥಾನಕ್ಕೆ ಬಂದುಬಿಟ್ರೆ ಫುಲ್ಲು ಭಕ್ತ ಪರವಶನ ಆಗೋಯ್ತಾನೆ. ತುಂಬಾ ಭಕ್ತಿ ಅವನಿಗೆ. ನಾವು ಹೋಗೊಂದು 5 ನಿಮಿಷಕ್ಕೆ ತುಂಬಾ ಕ್ರೌಡ್ ಆಗಿತ್ತು. ತುಂಬ ಜನ ಭಕ್ತಾದಿಗಳು ಮಧ್ಯಾಹ್ನಕ್ಕೆ ಬಂದಿದ್ದರು ದೇವ್ರ ದರ್ಶನಕ್ಕೆ. ಅರ್ಚಕರು ಎಲ್ಲ ಅಷ್ಟರಲ್ಲಿ ರೆಡಿ ಮಾಡ್ಕೊಂಡು ದೇವ್ರಿಗೆ ಅಲಂಕಾರ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು. ನಾವು ಕೂಡ ಬಂದಿದ್ವಿ. ನೋಡ್ಬೋದು ದೇವರು ಇದೇ ಗೂಬೆಕಲ್ಲಮ್ಮ ದೇವಿ ಅಂತ ನೋಡ್ಬೋದು ನೀವು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಭಕ್ತಾದಿಗಳು ಬಂದು ಏನಾದರೂ ಕೋರಿಕೆ ಇಟ್ಬಿಟ್ಟು ಗೋಡೆ ಮೇಲೆ ಕಾಯಿನ್ ಅಂಟಿಸಿದ್ರೆ ಅದು ನೆರವೇರುತ್ತೆ ಅಂದರೆ ಅಲ್ಲೇ ಕಚ್ಕೊಳ್ಳೋದು ಕಾಯಿನು, ಇಲ್ಲ ಅಂದರೆ ದೇವರು ಒಪ್ಪಿಸ್ಕೊಳ್ಳಲ್ಲ ಅದನ್ನು. ಸೊ ಇದಕ್ಕೆ ತುಂಬ ಪ್ರತೀತಿ ಇದೆ ತುಂಬ ವರ್ಷಗಳಿಂದ. ಎಲ್ರಿಗೂ ನಮಸ್ತೆ. ಶ್ರೀ ಗೂಬೆಕಲ್ಲಮ್ಮ ದೇವಿ ದೇವಸ್ಥಾನ, ಎಂಟ್ಕಾನಹಳ್ಳಿ, ದೊಡ್ಡಕಾರೇನಹಳ್ಳಿ. ಈ ತಾಯಿ ಈ ಜಾಗದಲ್ಲಿ ತುಂಬ ಪುರಾತನ ಕಾಲದಿಂದನೂ ಇಲ್ಲಿ ಅಮ್ಮ ಇದ್ದಾಳೆ. ಇಲ್ಲಿ ಹಳೆ ಕಾಲದಲ್ಲಿ ಇದು ಕರೇಕಲ್ ಕಾಡು ಅಂತ ಇತ್ತು, ದಟ್ಟವಾದ ಅರಣ್ಯ ಇತ್ತು. ಈ ಪ್ರದೇಶದಲ್ಲಿ ಅಮ್ಮನವ್ರಿಗೆ ಇಲ್ಲಿ ಭಕ್ತಾದಿಗಳಲ್ಲಿ ಹೋಗ್ಬೇಕಾದ್ರೆ ಕಡ್ಡಿ ಕರ್ಪೂರ ಹಚ್ಚಿ ಅಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು.
ಹಾಗೇ ಕಾಲ ಕಳೆದಂತೆ ಬೆಳೆದಂತೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ದೇವಸ್ಥಾನನ ಎರಡೂ ಊರಿನವರು ಸೇರಿ ಇಲ್ಲಿಗೆ ಪ್ರತಿಷ್ಠಾಪನೆ ಮಾಡಿ ಅಮ್ಮನವ್ರಿಗೆ ನಿತ್ಯ ಪೂಜೆ ಆಗೋಗಿ ಮಾಡಿದ್ದಾರೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅವ್ರ ಕೋರಿಕೆ ಆಗುವಂಥ ಎಲ್ಲ ಹರಕೆಗಳು ಸಹ ಒಳ್ಳೆಯದಾಗುತ್ತೆ. ಇಲ್ಲಿ ನೂರಾರು ಜನಗಳಿಗೆ ಅನ್ನ ದಾಸೋಹವನ್ನು ಅವರೇ ಭಕ್ತಾದಿಗಳು ಮಾಡ್ತಾ ಇರ್ತಾರೆ. ಮತ್ತು ಅಮ್ಮನವ್ರಿಗೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಜಾತ್ರೆ ಆಗುತ್ತೆ. ಏನು ಅನ್ಕೊಂತಾರೋ ಅದನ್ನೆಲ್ಲ ಹರಕೆ ರೂಪದಲ್ಲಿ ತಾಯಿಗೆ ಹರಕೆ ಸಲ್ಲಿಸ್ತಾರೆ. ಮತ್ತು ಅವರು ಹರಕೆ ಮಾಡ್ಕೊಂಡು ಇಲ್ಲಿ ಕಾಯಿನ ಕಚ್ಚಿದ್ರೆ ಅವರು ಅಂದ್ಕೊಂಡಿರೋ ಕಾರ್ಯ ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿ ಹೋಗಿ ಬರೋವಂಥ ದಾರಿ ಒಳಗೆ ಅಮ್ಮನವ್ರಿಗೆ ಕಡ್ಡಿ ಕರ್ಪೂರ ಹಚ್ಬಿಟ್ಟು ಹೋದರೆ ಅವ್ರು ಎಲ್ಲಿಗೋದ್ರೂ ರಕ್ಷಣೆ ಸಿಗುತ್ತೆ. ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ತಾಯಿದ್ದಾರೆ. ನಮ್ಮದು ಪೂಜೆ ಎಲ್ಲ ಮುಗೀತು. ಎಲ್ಲರಿಗೂ ಪ್ರಸಾದ ಹಂಚೋಣ ಅಂತ ನಾವು ಬಂದ್ವಿ. ನಮ್ಮ ಮಮ್ಮಿ ಎಲ್ರಿಗೂ ಪ್ರಸಾದ ಕೊಡ್ತಾಯಿದ್ರು. ನಮ್ಮ ವಿಹಾನ್ಗೆ ಯಾರೂ ಪ್ರಸಾದನೇ ಕೊಡ್ತಿಲ್ಲ. ಹಾಗಾಗಿ ಅವನಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ನೋಡ್ಕೊಂತವನೇ ಕೈಯೆಲ್ಲ. ಇವಾಗ ನಮ್ಮ ಮಮ್ಮಿ ನೋಡಿದ್ರು, ಅದಕ್ಕೆ ಕೊಡ್ತಾ ಇದ್ದಾರೆ. ಪ್ರಸಾದ ಎಲ್ಲ ಹಂಚಿದ ಮೇಲೆ ನಮ್ಮ ಮಮ್ಮಿ ಕೂಡ ಕಾಯಿನ್ ಅಂಟಿಸೋಣ ಅಂತ ಬಂದರು. ನಾನು, ನಮ್ಮ ಮಮ್ಮಿ, ನಮ್ಮ ಮಾನಸ ಎಲ್ಲರೂ ಕಾಯಿನ್ ಅಂಟಿಸಿದ್ವಿ. ಎಲ್ಲರೂ ಕಚ್ಕೊಂತು. ಅಂಟಿಸುವ ನಾವೆಲ್ಲ ಕಾಯಿನ್ ಅಂಟಿಸಿದ್ ನೋಡಿ ನಮ್ಮ ವಿಹಾನ್ ಕೂಡ ಅಂಟಿಸ್ತಾವನೆ. ಇವಾಗ ನಾವು ತಂದಿದ್ದು ಕಡ್ಡಿ ಕರ್ಪೂರ ಎಲ್ಲ ಹಚ್ಬಿಡೋಣ ಅಂದ್ಬಿಟ್ಟು ಲಾಸ್ಟಿಗೆ ಹಚ್ಚಕ್ಕೆ ಹೋದ್ವಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಬಂದರೆ, ಕಾಯಿನ್ನ ಗೋಡೆಗೆ ಅಂಟಿಸ್ಬಿಟ್ಟು ಏನು ಕೇಳ್ಕೊಂಡ್ರು ಕೂಡ ಆಗುತ್ತಂತೆ. ಸೊ ಅದೇ ಪ್ರತೀತಿ ಇರೋದು ಈ ದೇವಸ್ಥಾನಕ್ಕೆ. ತುಂಬ ವರ್ಷದಿಂದ ನಾವು ಕೂಡ ಬರ್ತಿದ್ದೀವಿ. ಸರಿಸುಮಾರು ಒಂದು 15-16 ವರ್ಷದಿಂದ ನಾವು ಇಲ್ಲಿ ಬರ್ತಿದ್ದೀವಿ. ನಾನು 10th ಪಾಸ್ ಆದಾಗ, ಆಮೇಲೆ ಇನ್ನೊಂದೇನೋ ಒಳ್ಳೇದಾದಾಗೆಲ್ಲ ಬಂದು ಇಲ್ಲಿ ಮೊಸರನ್ನ ಎಡೆ ಹಾಕ್ಬಿಟ್ಟು ಕೋಳಿ ಕೊಯ್ಕೊಂಡೋಗಿ ಎಲ್ಲರಿಗೂ ಊಟ ಹಾಕ್ಸಿದ್ದೀವಿ. ಸೊ ಇದೇ ಥರ ಮಾಡ್ಕೊಂಬಂದಿದ್ದೀವಿ ತುಂಬ ವರ್ಷದಿಂದ ನಾವು ಕೂಡ. ಸೊ ಹಂಗಾಗಿ ತುಂಬ ಭಕ್ತಿ ಜಾಸ್ತಿ ನಮಗೆ ದೇವಸ್ಥಾನದ ಮೇಲೆ. ಕೇಳ್ಕೊಂಡಿದ್ದೆಲ್ಲ ಈಡೇರುತ್ತೆ. ಸೊ ನೀವು ನಿಮ್ಗೇನಾದ್ರು ಕೋರಿಕೆಗಳಿದ್ದರೆ ಇಲ್ಲಿ ಬಂದು ಕೇಳ್ಕೊಂಡೋಗಿ, ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಕೊನೆಗೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು.